ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ MK ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಮಾಲೀಕರಾದ ಮಂಜುನಾಥ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ತಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳು ತಿಳಿಸ್ತಾ ಇದರ ಉದ್ದೇಶ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. MK ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಅಂತ ಏನಿವತ್ತು ಶಾಪ್ ಓಪನ್ ಮಾಡಿದ್ದಾರೆ, ಇದರ ಉದ್ದೇಶ ಬಂದ್ಬಿಟ್ಟು ತುಂಬಾ ರಿಟೇಲ್ ಶಾಪ್ಗಳಿದೆ ಸುತ್ತಮುತ್ತ ಹಳ್ಳಿಗಳಲ್ಲಿ, ಸುತ್ತಮುತ್ತ ಎಲ್ಲ ಗ್ರಾಮದಲ್ಲಿ ರಿಟೇಲ್ ಶಾಪ್ಗಳಿದೆ. ಆ ರಿಟೇಲ್ ಶಾಪ್ಗಳಲ್ಲಿ ಬೆಲೆ ದುಬಾರಿ ಆಗಿರುತ್ತೆ. ಎಕ್ಸಾಂಪಲ್ ಟೊಮೊಟೊ ಬಂದ್ಬಿಟ್ಟು ಎಲ್ಲ ಕಡೆ ಒಂದು 25 ರೂಪಾಯಿ 30 ರೂಪಾಯಿ ಕೆಜಿ ಅಂದಾಗ ನಮ್ಮ ಮಂಜನ ಅಂಗಡಿಲಿ 20 ರೂಪಾಯಿ 22 ರೂಪಾಯಿ ಸಿಗುತ್ತೆ. ಅವಾಗ ರಿಟೇಲ್ ಶಾಪ್ ಅವರು ಬಂದು ಇಲ್ಲಿ ಪರ್ಚೇಸ್ ಮಾಡಿ ಅವರು ಒಂದು 2 ರೂಪಾಯಿ ಸಂಪಾದನೆ ಮಾಡ್ಬೋದು. ಅದೇ ರೀತಿ ಸುತ್ತಮುತ್ತ ಗ್ರಾಮದ ನಿವಾಸಿಗಳು ಇಲ್ಲಿ ಬಂದ್ರೆ ರಿಟೇಲ್ ಶಾಪ್ ಅವ್ರಿಗೆ ಏನ್ ರೇಟ್ ಕೊಡ್ತೀವೋ ಅದೇ ರೇಟು ಕಸ್ಟಮರ್ಗೂ ಕೊಡ್ತೀವಿ. ಆ ಉದ್ದೇಶದಿಂದ ಕಸ್ಟಮರು ಹ್ಯಾಪಿ ಆಗಬೇಕು, ರಿಟೇಲ್ ಅವರು ಹ್ಯಾಪಿ ಆಗಬೇಕು ಅನ್ನೋ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಈ MK ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಶಾಪ್ ಓಪನ್ ಮಾಡಿದ್ದಾರೆ. ಎಲ್ಲ ರಿಟೇಲ್ ಶಾಪ್ ಅವರು ದಯವಿಟ್ಟು ಒಂದ್ಸರಿ ನಮ್ಮ MK ಫ್ರೂಟ್ಸ್ ಅಂಡ್ ವೆಜಿಟೇಬಲ್ ಶಾಪ್ ವಿಸಿಟ್ ಮಾಡಿ. ಮುಖ್ಯವಾಗಿ ಹೇಳ್ಬೇಕು ಅಂದ್ರೆ ನೀವು ನೋಡ್ಬೋದು ಈ ವಿಡಿಯೋದಲ್ಲಿ ನೀವು ತೋರಿಸಿ ಸರ್, ಎಲ್ಲ ತರಕಾರಿ ಫ್ರೂಟ್ಸು ವೆರಿ ಫ್ರೆಶ್ ಇರುತ್ತೆ. ಯಾಕಂದ್ರೆ ಇವರು ಫಾರ್ಮ್ ಇಂದ ಡೈರೆಕ್ಟ್, ರೈತರಿಂದ ಡೈರೆಕ್ಟ್ ಗ್ರಾಹಕರಿಗೆ, ಇದರಲ್ಲಿ ಯಾವುದೇ ರೀತಿಯಾದ ಮೀಡಿಯೇಟರ್ ಇಲ್ಲ. ರೈತರ ಹತ್ರ ನಮ್ಮ ಮಂಜನನ ಬೈ ಮಾಡಿ ಡೈರೆಕ್ಟ್ ಗ್ರಾಹಕರಿಗೆ ಕೊಡ್ತಾ ಇದ್ದಾರೆ. ಅದು ಸಿಹಿ ಸುದ್ದಿ. ನೀವು ಬೇಕಾದ್ರೆ ನೀವು ನಮ್ದು ಫ್ರೂಟ್ಸು, ನಮ್ಮ ವೆಜಿಟೇಬಲ್ಸ್ ಬೇಕಾದ್ರೆ ನೀವು ವಿಡಿಯೋ ಕವರೇಜ್ ಮಾಡಿ. ತುಂಬಾ ಅದ್ಭುತವಾಗಿದೆ, ಫ್ರೆಶ್ ಆಗಿದೆ. ಈಗ ಗ್ರಾಹಕರಿಗೂ ಅದೇ ಬೇಕು, ರಿಟೇಲ್ ಅವ್ರಿಗೂ ಅದೇ ಬೇಕು. ಈಗ ಮಾರ್ಕೆಟ್ ಅಲ್ಲೆಲ್ಲ ಹೋಯ್ತು ಅಂದ್ರೆ ಒಂದು 10 ಕೆಜಿ ತಗೊಂಡ್ರೆ ಅದ್ರ ಒಂದು 2 ಕೆಜಿ ಹೋಗಿರೋದು ಇರುತ್ತೆ. ಬಟ್ ನಮ್ಮಲ್ಲಿ ಆತರ ಇಲ್ಲ, ಫ್ರೆಶ್ ಆಗಿದೆ ಐಟಮ್ಗಳು. ನೀವು ಒಂದ್ಸರಿ ನಮ್ಮ MK ಫ್ರೂಟ್ಸ್ ಅಂಡ್ ವೆಜಿಟೇಬಲ್ ಶಾಪ್ ವಿಸಿಟ್ ಮಾಡಿ. ನಾನು ಹೇಳೋದೇನಿಲ್ಲ, ನೀವು ಕಣ್ಣಾರೆ ನೋಡ್ಬೋದು. ದಯವಿಟ್ಟು ಎಲ್ಲ ರಿಟೇಲ್ ಶಾಪ್ ಅವರು, ನಮ್ಮ ಸ್ಥಳೀಯ ನಿವಾಸಿಗಳು, ಗ್ರಾಹಕರು, ದೊಡ್ಡವರು, ನನಗೆ ಎಲ್ಲರೂ ಒಂದ್ಸರಿ ನಮ್ಮ ಅಂಗಡಿಗೆ ಭೇಟಿ ಮಾಡಿ. ನಮ್ಮ ಮಂಜನ ಈ ತರ ಇನ್ನೊಂದು 10 ಶಾಪ್ ಮಾಡಲಿ. ನಮ್ಮೆಲ್ಲರೂ ಸಪೋರ್ಟ್ ಬೇಕು, ನಮ್ಮ ಮೀಡಿಯಾದವ್ರು ಸಪೋರ್ಟ್ ಬೇಕು. ಬಂದಿರುವ ಎಲ್ಲ ಗುರು ಹಿರಿಯರು ಬಂದಿದ್ದಾರೆ, ಅವ್ರ ಬ್ರದರ್ ಬಂದಿದ್ದಾರೆ, ಎಲ್ಲ ಫ್ಯಾಮಿಲಿ ಆಶೀರ್ವಾದ ಅವ್ರ ಮೇಲೆ ಇರಲಿ. ಇನ್ನು ಇದೇ ತರ ಒಂದು 10 ಶಾಖೆ ಆಗಲಿ, ಬಡವರು ಬದುಕಲಿ, ರಿಟೇಲ್ ಶಾಪ್ ಅವರು ಒಳ್ಳೇದಾಗ್ಲಿ, ಮಂಜನಿಗೂ ಒಳ್ಳೇದಾಗ್ಲಿ ಅಂತ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾತೆ ಸರ್, ನಾವಿಲ್ಲಿ ಓಪನಿಂಗ್ ಮಾಡಿರೋ ಕಾರಣ ಏನಂತಂದರೆ, ಇಲ್ಲಿ ಇದು ನಮ್ಮ ಕಸ್ಟಮರ್ಗಳಿಗೆ ಹೋಲ್ಸೇಲ್ ಆಗಿ ಕೊಟ್ಟು ಇದು ಮಾಡ್ಬೇಕಂತಂದ್ಬಿಟ್ಟು ಇಲ್ಲಿ ನಾವು ದೊಡ್ಡದಾಗಿ ಇನ್ವೆಸ್ಟ್ಮೆಂಟ್ ಮಾಡಿ ಗಮನವಾಗಿ ಇಲ್ಲಿರೋ ಲೋಕಲ್ ಒಂದು 5 ಕಿಲೋಮೀಟರ್ ನಿಯರ್ ಬೈಯಾಗ ನಾವು ಅವ್ರಿಗೆ ಸಪ್ಲೈ ಮಾಡಬೇಕು ಹೋಲ್ಸೇಲ್ ಆಗಿ ಅಂತಂದ್ಬಿಟ್ಟು ಇವತ್ತು ನಾವು 2 ತಾರೀಕು ಓಪನಿಂಗ್ ಮಾಡಿ ಇವತ್ತು ನಾವು ಓಪನ್ ಮಾಡಿದರೆ ಬೆಳಿಗ್ಗೆ ನಿಂಕನೂ ಕಸ್ಟಮರ್ಗಳು ಬರ್ತಾವ್ರೆ. ಇನ್ನು ಮುಂದೆ ಚೆನ್ನಾಗಿ ಕೋಪ್ರೇಟಿವ್ ಕೊಡ್ತಾವ್ರೆ. ಇನ್ನು ಮುಂದೆ ಇನ್ನೂ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡಿ ನಾವು ಇದು ಮಾಡ್ತೀರಿ. ಇದ್ರ ಪರವಾಗಿ ನಮ್ಮ ಬ್ರದರ್ ಮಾತಾಡ್ತಾರೆ. ಇಲ್ಲಿಂದ ಬಂದು ನಮ್ಮಣ್ಣ ಮಂಜಣ್ಣವರು ಒಂದು ತರಕಾರಿ ಅಂಗಡಿ ಓಪನ್ ಮಾಡಿದ್ದಾರೆ. ಅದು ಅದ್ಭುತವಾಗಿದೆ, ಅದು ತಾಜಾ ತರಕಾರಿಗಳಾಗಿದೆ. ಇವೆಲ್ಲ ನೋಡೋದಕ್ಕೆ ಖುಷಿ ಆಗುತ್ತೆ. ಅದ್ಭುತವಾಗಿ ತೋಟಗಳಿಂದ ಈ ನಮ್ಮ ನಮ್ಮ ರೈತರಿದ್ದಾರಲ್ಲ, ರೈತರಿಂದ ನೇರವಾಗಿ ಅವ್ರು ಪರ್ಚೇಸ್ ಮಾಡಿ ಅಲ್ಲಿಂದನೇ ತಗೊಂಬಂದು ನಮ್ಮ ಎಲ್ಲ ಹಳ್ಳಿ ಜನ ಅಥವಾ ಇಲ್ಲಿ ಸಿಟಿಗೆ ಏನು ಬಂದಿದ್ದಾರೆ ಅಥವಾ ಸಿಟಿ ಜನ ಏನಿದ್ದಾರೆ, ಇವತ್ತು ನಾವು ತಿನ್ನೋ ಎಲ್ಲ ಪದಾರ್ಥಗಳೆಲ್ಲ ಕೆಮಿಕಲ್ ಇದೆ, ನಾವು ನೋಡ್ತಾ ಇರ್ತೀವಿ. ಇಲ್ಲೆಲ್ಲೋ ರುಚಿ ನೀರುಗಳು ಹೋಗ್ತಾ ಇರ್ತವೆ, ಹೋಗೋ ನೀರುಗಳಲ್ಲಿ ತಂದು ಮಾರ್ತಾ ಇರ್ತಾರೆ. ಇಂಥವೆಲ್ಲ ಇರ್ತವೆ. ಅಂಥ ವಿಚಾರದಲ್ಲಿ ಅವರು ಒಂದು ಕಾನ್ಸೆಪ್ಟನ್ನು ರೆಡಿ ಮಾಡಿ ಇವತ್ತು ನಾವು ಒಳ್ಳೆ ಗ್ರಾಹಕರಿಗೆ ಏನು ಇವತ್ತು ನಾವು ತಿಂತಾ ಇದೀವಲ್ಲ, ಅದು ಒಳ್ಳೆ ತಾಜಾ ತರಕಾರಿ ಆಗಿರಬೇಕು ಅಂತೇಳಿ ಅವರು ಒಂದು ಮನಸ್ಸಲ್ಲಿ ಅಂದ್ಕೊಂಡು ಅದನ್ನು ಇವತ್ತು ಸದುದ್ದೇಶದಿಂದ ಇವತ್ತು ಒಂದು ಅಂಗಡಿನ ಓಪನ್ ಮಾಡಿ ಎಲ್ಲರಿಗೂ ಸಂತೋಷಪಡಿಸಿದ್ದಾರೆ. ನಮ್ಮ ಕುಟುಂಬಕ್ಕೂ ತುಂಬ ಖುಷಿ ಆಗ್ತಾ ಇದೆ. ಇನ್ನು ಮುಂದೆ ಇನ್ನೂ ಹೆಚ್ಚು ಮಾಡಲಿ ಅಂತೇಳಿ ತುಂಬ ಖುಷಿ ಪಡ್ತೀನಿ. ಅವರಿಗೆ ಶುಭಾಶಯ ತಿಳಿಸ್ತೀನಿ. ನಮಸ್ತೆ ವೀಕ್ಷಕರೇ, ಇದು ನಾವು ಮೊದಲನೇ ಆದ್ಯಂತರ ಸ್ಟಾರ್ಟ್ ಮಾಡಿರುವಂಥ ಒಂದು ಹೊಸ ಆದ್ಯಂತ MK ಮಾರ್ಟ್ ಅನ್ನುವ ಒಂದು ಹೊಸ ಸ್ಟಾರ್ಟಪ್ ಥರ ನಾವು ಮಾಡ್ತಿರೋದು. ಇವಾಗ ಯಾವ ಥರ ಅಂದರೆ, ತುಂಬ ರೈತರು ಇವಾಗ ಕೆಮಿಕಲ್ಲು, ನಾನ್ ಫಾರ್ಮಿಂಗ್ ಫರ್ಟಿಲೈಸರ್ಸ್ ಎಲ್ಲ ತುಂಬ ಯೂಸ್ ಮಾಡಿ ಸೊ ಅವ್ರಿಗೆ ಸಿಗ್ತಾ ಇಲ್ಲ. ಕರೆಕ್ಟಾಗಿರೋ ಒಂದು ವೆಜಿಟೇಬಲ್ಸ್ ಅನ್ನೋದು ಅವ್ರ ಮನೆಗೆ ಹೋಗಿ ತಲುಪ್ತಾ ಇಲ್ಲ. ಸೊ ಹಾಗಾಗಿ ನಾವು ಈ ಮೊದಲನೇ ಬಾರಿಗೆ ಯಾವ ಥರ ಪ್ರಯತ್ನ ಪಟ್ಟಿದ್ದೀವಿ ಅಂದರೆ, ಡೈರೆಕ್ಟ್ ಫಾರ್ಮ್ ಟು ಹೋಮ್. ಅದೇ ನಾವು ಸ್ವಂತ ಯಾವುದೇ ಸೆಂಟ್ರಲ್ ಮೀಡಿಯೇಟರ್ಸ್ ಯಾರು ಇಲ್ದಿರ ನಾವು ಸ್ವತಃ ಅದು ಅವರು ಬೆಳೆದಿರುವಂಥ ಲ್ಯಾಂಡ್ಗೆ ಹೋಗಿ ನಾವೇ ಪರ್ಚೇಸ್ ಮಾಡಿ ತರಕಾರಿಗಳನ್ನು ಮತ್ತು ಅವರು ಮನೆಗಳನ್ನು ಹೋಗಿ ತಲುಪಿಸುವಂಥ ರೀತಿ ನಾವು ಪ್ರಯತ್ನ ಪಡ್ತಾ ಇದ್ದೇವೆ. ಇದು ನಾವು ಹೊಸದಾಗಿ ಸ್ಟಾರ್ಟ್ ಮಾಡ್ತಿರುವಂಥ ಈ ಒಂದು ಜಾಗ
ಸೊ ಹಾಗಾಗಿ ನಾವು ಮಾಡಿದ್ದೇವೆ. ಸೊ ಮತ್ತು ಪ್ರೈಸ್ ಮುಖಾಂತರ ಬರುವಾಗ ಇದ್ರೆ ತುಂಬ ರೀಸನಬಲ್ ಪ್ರೈಸಾಗಿ ನಾವು ಕೊಡ್ತಾ ಇದ್ದೇವೆ. ಯಾಕೆಂದರೆ ನಾವು ಡೈರೆಕ್ಟಾಗಿ ರೈತರ ತನಕ ಪರ್ಚೇಸ್ ಮಾಡ್ತಾ ಇರೋದ್ರಿಂದ ಸೊ ತುಂಬ ರೀಸನಬಲ್ ಆಗಿ ಕೊಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಸೊ ರಿಟೇಲ್ ಶಾಪ್ಸ್ ಯಾರಾದರೂ ಆಗಿರ್ಬೋದು, ಸೊ ಡೈರೆಕ್ಟಾಗಿ ನಮ್ಮ ಹತ್ರ ಪರ್ಚೇಸ್ ಮಾಡ್ಬೋದು. ಯಾಕಂದರೆ ಅವ್ರಿಗೂ ಅನುಕೂಲವಾಗಿ ನಾವು ಮಾಡ್ತಕ್ಕಂಥ ಪ್ರಯತ್ನ ಪಡ್ತಾ ಇದ್ದೇವೆ. ಸೊ ಹಾಗಾಗಿ ಒಂದು ಸತಿ ಬಂದು ನೀವು ಜಸ್ಟ್ ಒಂದು ಟ್ರೈ ಮಾಡಿ, ಇಲ್ಲ ವಿಸಿಟ್ ಮಾಡಿ ನೋಡಿ, ನಿಮಗೆ ಒಂದು ಅನುಭವ ಆಗುತ್ತೆ. ಹೋಲ್ಸೇಲರ್ಗೆ ಅಂದರೆ ಇವನ್ ನಾವು ಡೈರೆಕ್ಟ್ ಫಾರ್ಮ್ಸಿಂದ ತಗೋಬರ್ತೀರಲ್ವ ಸರ್. ಸೊ ಹಾಗಾಗಿ ನಾವು ಮೀಡಿಯೇಟರ್ಸ್ ಯಾರು ಇರೋದಿಲ್ಲ. ನಾವು ಡೈರೆಕ್ಟಾಗಿ ಏನೋ ರೈತರ ಹತ್ರ ಏನು ಪರ್ಚೇಸ್ ಮಾಡ್ತಿರೋ ಆ ಪ್ರೈಸ್ನ ನಾವು ಇಲ್ಲಿ ಫಿಕ್ಸ್ ಮಾಡ್ತಾ ಇದ್ದೀರಿ. ನೀವು ಬೇಕಾದ್ರೆ ಎಲ್ಲಾದರೂ ಮಾರ್ಕೆಟಲ್ಲಿ ನೀವು ಕಂಪೇರ್ ಮಾಡ್ಕೊಬೋದು ಪ್ರೈಸು. ಸೊ ಹಾಗಾಗಿ ನಾವು ಕಮ್ಮಿ ಪ್ರೈಸ್ಗೆ, ರೀಸನಬಲ್ ಪ್ರೈಸಾಗೆ ನಾವು ಹೋಲ್ಸೇಲಾಗಿ ಕೊಡೋಕ್ಕೆ ಪ್ರಯತ್ನ ಪಡ್ತೀವಿ. ಬೇರೆ ಅಂಗಡಿಗಳಿಗೆ ನೀವು ಹೋಲ್ಸೇಲ್ ಮಾಡ್ತೀರಲ್ಲ, ಹೌದು. ಅವ್ರು ಬೇರೆದವ್ರು ಅಂಗಡಿಯವ್ರು ಬಂದು ಯಾವ ರೀತಿ ನೀವು ನಮ್ಮದು ಓನ್ ಸ್ವತಃ ಟ್ರಾನ್ಸ್ಪೋರ್ಟ್ ಕೂಡ ಇದೆ. ಅವರಿಗೆ ಯಾವುದೇ ಅವ್ರದೇ ಜಾಗಕ್ಕೆ ಹೋಗಿ ತಲುಪಿಸುವಂಥ ಪ್ರಯತ್ನ ಕೂಡ ನಮ್ಮಲ್ಲಿ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತಕ್ಕಂಥ ಪ್ರಯತ್ನ ಪಡ್ತಾ ಇದ್ದೇವೆ. ಸೊ ಹಾಗಾಗಿ ಒಂದು ಸ್ವಲ್ಪ ಡೆವಲಪ್ ಮಾಡ್ತಾ ಇದ್ದೇವೆ. ಅವರು ಖಂಡಿತವಾಗೂ ಪ್ರತಿಯೊಂದು ರಿಟೇಲ್ ಶಾಪ್ಗೂ ನಾವು ತಲುಪಿಸುವಂಥ ಪ್ರಯತ್ನ ಪಡ್ತಾ ಇದ್ದೇವೆ.